ಇನ್ನು ಬಜೆಟ್ ಸಭೆಯನ್ನೂ ಬಿಟ್ಟು ದೆಹಲಿಗೆ ಡಿ.ಕೆ. ಶಿವಕುಮಾರ್ ಅವರು ಪ್ರಯಾಣ ಮಾಡ್ತಾ ಇರೋದು. ಸಿಎಂ ನೇತೃತ್ವದಲ್ಲಿ ಇವತ್ತು ಬಜೆಟ್ನ ಪೂರ್ವಭಾವಿ ಸಭೆ ಇದೆ. ಜಲಸಂಪನ್ಮೂಲ ಇಲಾಖೆಯ ಬಜೆಟ್ನ ಪೂರ್ವಭಾವಿ ಸಭೆ ಇದೆ, ಅವ್ರದೇ ಇಲಾಖೆದಿರೋದು. ಸೊ ಹೀಗಿದ್ಮೇಲೆ ಅವರು ಈ ಸಭೆಯಲ್ಲಿ ಭಾಗಿಯಾಗಬೇಕು ಅಲ್ವಾ, ಈ ಬಜೆಟ್ ಬಗ್ಗೆ ಗಮನ ಹರಿಸಬೇಕು ಅಲ್ವಾ, ಅದ್ರ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಜಲಸಂಪನ್ಮೂಲ ಇಲಾಖೆಯ ಪೂರ್ವಭಾವಿ ಬಜೆಟ್ ಸಭೆ ಇದ್ರೂ ತಮ್ಮದೇ ಇಲಾಖೆ ಆಗಿದ್ರೂ ಇದಕ್ಕೆ ಗೈರಾಗ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಬಜೆಟ್ ಪೂರ್ವಭಾವಿ ಸಭೆ ನಡುವಿಗೆ ದೆಹಲಿಗೆ ಪ್ರವಾಸ ಮಾಡ್ತಾ ಇರೋದು. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದಕ್ಕೆ ದೆಹಲಿಗೆ ತೆರಳ್ತಾ ಇದ್ದಾರೆ. ಬಜೆಟ್ನ ಪೂರ್ವಭಾವಿ ಸಭೆ ನಡುವೆಯೇ ದೆಹಲಿಗೆ ಹೋಗ್ತಾ ಇರೋದು ಎಲ್ಲರ ಹುಬ್ಬೇರಿಸಿದೆ. ಇದೇನಪ್ಪ ಬಜೆಟ್ ಪೂರ್ವಭಾವಿ ಸಭೆ ಇದ್ರೂ ಹೋಗ್ತಾ ಇದ್ದಾರಲ್ಲ, ಏನಕ್ಕೆ ಹೋಗ್ತಾ ಇರ್ಬೋದು? ಏನು ಒತ್ತಡ ಹೇರಕ್ಕೆ ಅಂತಲೇ ಹೋಗ್ತಾ ಇದ್ದಾರಾ? ಏನು ಮಾತಾಡ್ಕೊಂಡು ಬರ್ಬೋದು? ಈ ಸತಿ ವಾಪಸ್ ದೆಹಲಿಯಿಂದ ಬರಬೇಕಾದ್ರೆ ಗುಡ್ ನ್ಯೂಸ್ ಏನಾದರೂ ತರ್ತಾರಾ, ಅಥವಾ ತಲೆಗೆ ಹುಳ ಬಿಡೋ ಥರದ್ದು ಏನಾದರೂ ನ್ಯೂಸ್ನ ತರ್ತಾರಾ, ಅಥವಾ ಅವರೇ ಹೋಗಿದ್ದ ದಾರಿಗೆ ಸುಂಕ ಇಲ್ಲ ಅನ್ನೋ ಹಾಗೆ ಸಪ್ಪೆ ಮೋರೆ ಹಾಕೊಂಡು ವಾಪಸ್ ಬರ್ತಾರಾ? ಈ ಪ್ರಶ್ನೆಗಳು ಕೂಡ ಇದೆ. ಈಗ ಸುಮಾರು ಸಾರಿ ಹೋಗಿ ಬಂದರು ದೆಹಲಿಗೆ. ವಾಪಸ್ ಬರುವಾಗ ಬೇಸರದಲ್ಲೇ ಬಂದಿದ್ದು, ವಾಪಸ್ ಬರುವಾಗ ಮಾರ್ಮಿಕವಾಗಿ ಮಾತಾಡ್ಕೊಂಡು ಬಂದಿದ್ದು, ವಾಪಸ್ ಬರುವಾಗ ಬಹಳ ಅನುಭವದ ಮಾತಾಡ್ಕೊಂಡೇ ಬಂದಿದ್ದು. ಸೊ ಹಾಗಾಗಿ ಈ ಬಾರಿಯೂ ಅದೇ ಥರದ ಪರಿಸ್ಥಿತಿ ಎದುರಾಗತ್ತಾ, ಅಥವಾ ದೊಡ್ಡದೊಂದು ಸಂದೇಶ ಅವ್ರ ಅಭಿಮಾನಿಗಳು, ಅವ್ರ ಕಾರ್ಯಕರ್ತರು, ಅವ್ರ ಬಣದವರು ಕಾಯ್ಕೊಂಡು ಕೂತಿದ್ದಾರಲ್ಲ ಡಿ.ಕೆ. ಶಿವಕುಮಾರ್ ಅವ್ರ ಕಡೆಯವರು, ಸೊ ಅವರಿಗೇನಾದರೂ ಒಂದು ಗುಡ್ ನ್ಯೂಸನ್ನು ಹೊತ್ತು ತರ್ತಾರಾ? ಪ್ರಶ್ನೆಗಳಿಗಿದೆ. ಒಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಮಾತ್ರ ಹಠಕ್ಕೆ ಬಿದ್ದಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಹೇಗಾದರೂ ಸರಿ, ಬಂಡ್ ಬಿದ್ದಾದರೂ ಪರವಾಗಿಲ್ಲ, ಬಂಡೆ ಕಲ್ಲು ಅಂತ ಕರಿತಾ ಇದ್ರು, ಬಂಡ್ ಬಿದ್ದರೂ ಪರವಾಗಿಲ್ಲ, ಹೈಕಮಾಂಡ್ ನಾಯಕರು ಯಾವುದಾದ್ರೂ ಒಂದು ನಿರ್ಧಾರನೋ ನಿರ್ಣಯವನ್ನು ಹೇಳಲೇಬೇಕು. ಒಂದು ಇಲ್ಲ ಸಿ.ಎಂ. ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ನೇರವಾಗಿ ಹೇಳಿಬಿಡಬೇಕು, ಇಲ್ಲ ಇರಿ ಸ್ವಲ್ಪ ದಿನ ಕಾಯಿರಿ ಅಂತನಾದರೂ ಹೇಳಬೇಕು, ಇಲ್ಲ ನೀವೇ ಆಗಿ ಅಂತನಾದರೂ ಹೇಳಬೇಕು. ಹೈಕಮಾಂಡ್ ನಾಯಕರು ಏನೂ ಹೇಳ್ದೇನೆ ಎರಡೂ ಕಡೆ ಬ್ಯಾಲೆನ್ಸ್ ಮಾಡೋ ಹಾಗಿಲ್ಲ ಅನ್ನೋ ರೀತಿಯಲ್ಲಿ ಇದ್ದಾರೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಡಿ.ಕೆ. ಶಿವಕುಮಾರ್ ಅವರು ತಮ್ಮದೇ ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ. ಬಟ್ ಅದು ಯಾಕೋ ಗೊತ್ತಿಲ್ಲ, ಯಾವುದು ವರ್ಕೌಟ್ ಆಗ್ತಿಲ್ಲ. ಬಟ್ ಹಟ್ಟಕ್ಕೆ ಬಿದ್ದಂಗೆ ಕಾಣಿಸ್ತಾ ಇದೆ. ಈ ಕಡೆ ಬಜೆಟ್ ಪೂರ್ವಭಾವಿ ಸಭೆ ಇದೆ, ಆದರೂ ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತ ಅಂದರೆ ಯಾವುದಾದ್ರು ಒಂದು ನಿರ್ಧಾರ ಪ್ರಕಟ ಆಗಲೇಬೇಕು ಅಂತ ಹಟ್ಟಕ್ಕೆ ಬಿದ್ದಂಗಿದೆ. ಖಂಡಿತ ನೀತಿ. ಹಲವು ದಿನಗಳಿಂದ ಕಾಂಗ್ರೆಸ್ ವಲಯದಲ್ಲಿ ನಡೆಯುತ್ತಿದ್ದಂತಹ ಮುಸುಕಿನ ಗುದ್ದಾಟ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು. ಪವರ್ ಶೇರಿಂಗ್ ವಿಚಾರಕ್ಕೆ, ಅಂದ್ರೆ ಸಿಎಂ ಸ್ಥಾನದ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ದಿನಗಳಿಂದ ಒಂದಿಷ್ಟು ಬ್ರೇಕ್ ಬಿದ್ದಿತ್ತು. ಆದ್ರೆ ಮತ್ತೆ ಅದು ಚರ್ಚೆಗೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಇವತ್ತು ದೆಹಲಿಗೆ ಹೋಗ್ತಾರೆ. ಒಂದಿಷ್ಟು ಇಲಾಖೆಯ ಕೆಲಸದ ಮೇಲೆ ಹೋಗ್ತಾ ಇರುವಂತದ್ದು, ಜೊತೆಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವ ಒಂದು ಉದ್ದೇಶ ಕೂಡ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅದರಲ್ಲೂ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇಲಾಖಾವಾರು ಪೂರ್ವ ಪರಿಶೀಲನಾ ಸಭೆಯನ್ನು ನಡೆಸ್ತಾ ಇದ್ದಾರೆ. ಅದೇ ಯಾವ ಯಾವ ಇಲಾಖೆಗೆ ಯಾವ ಯೋಜನೆಗಳನ್ನ ರೂಪಿಸಬೇಕು, ಎಷ್ಟೆಷ್ಟು ಅನುದಾನಗಳನ್ನ ಕೊಡಬೇಕು, ಹೊಸ ಯೋಜನೆಗಳನ್ನ ಯಾವೆಲ್ಲ ರೂಪಿಸಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನ ಇಲಾಖಾವಾರು ನಡೆಸಿ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟಂತ ಸಚಿವರಿಂದ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಆದ್ರೆ ಈ ಪೂರ್ವಭಾವಿ ಸಭೆ ನಡೆಸ್ತಾ ಇರೋ ಬೆನ್ನಲ್ಲೇ ಡಿಸಿಎಂ ಡಿ.ಕೆ. ಶಿವಕುಮಾರ್ ದೆಹಲಿಯ ಪ್ರವಾಸ ಒಂದಿಷ್ಟು ಕುತೂಹಲ ಮೂಡಿಸ್ತಾ ಇದೆ. ಯಾಕೆಂದ್ರೆ ಹೇಳಿಕೆಗಳಿಗೂ ನಾಯಕರ ಹಾಗೂ ಶಾಸಕರ ಹೇಳಿಕೆಗಳು ಕೂಡ ಒಂದು ಬ್ರೇಕ್ ಬಿದ್ದಿತ್ತು. ಆದ್ರೆ ಕಳೆದ 2 ದಿನಗಳ ಹಿಂದೆ ಯತೀಂದ್ರ ಸಿದ್ದರಾಮಯ್ಯ ಅವರ ಒಂದು ಹೇಳಿಕೆ ಇಡೀ ಕಾಂಗ್ರೆಸ್ ವಲಯದಲ್ಲಿ ಸಂಚಲನ ಮೂಡಿಸ್ತಾ ಇರುವಂತದ್ದು. ಅಂದ್ರೆ 5 ವರ್ಷ ಸಿಎಂ ಆಗಿ ಮುಂದುವರಿಯೋದಕ್ಕೆ ಹೈಕಮಾಂಡ್ ನಾಯಕರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಎಂಬ ಹೇಳಿಕೆ ಬಳಿಕ ಮತ್ತೆ ಬಣ ಬಡಿದಾಟವು ಕೂಡ ಹೆಚ್ಚಾಗಿರುವಂತದ್ದು. ಹಾಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಪರ ಕೂಡ ಅವರ ಶಾಸಕರು ಡಿಸಿಎಂಗೆ ಸಿಎಂ ಸ್ಥಾನ ಕೊಡ್ಲೇಬೇಕು ಎಂಬ ಹೇಳಿಕೆಗಳನ್ನ ಮತ್ತೆ ಕೊಡ್ತಾ ಇರೋದು, ಗೊಂದಲಗಳು ಕೂಡ ಶುರುವಾಗ್ತಾ ಇರೋದು. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರು ಎಂಟ್ರಿ ಆಗ್ಬೇಕು, ಹೈಕಮಾಂಡ್ ನಾಯಕರು ಎಂಟ್ರಿ ಆಗಿ ಇದಕ್ಕೆಲ್ಲ ಫುಲ್ ಸ್ಟಾಪ್ ಇಡಬೇಕು ಅನ್ನೋದು ಕೂಡ ಕೆಲವು ಸಚಿವರು ಹೈಕಮಾಂಡ್ ನಾಯಕರಿಗೆ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಈ ಆಗ್ಲೇ ಕೆಲ ದಿನಗಳ ಹಿಂದೆ ಕೂಡ ಇದೇ ಒತ್ತಡವನ್ನ, ಒಂದು ಮನವಿಯನ್ನ ಹೈಕಮಾಂಡ್ ನಾಯಕರಿಗೆ ಹೇಳ್ತಾ ಇದ್ರು. ಯಾಕಂದ್ರೆ ಪದೇ ಪದೇ ಹೇಳಿಕೆಗಳನ್ನ ತಮ್ಮ ನಾಯಕರ ಪರ ಕೊಡ್ತಾ ಇದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಇದರಿಂದ ವಿಪಕ್ಷಗಳಿಗೆ ಆಹಾರ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಒಂದು ಸ್ಪಷ್ಟನೆ ಕೊಡಬೇಕು ಅನ್ನೋದು ಕೂಡ ಕೆಲವು ಸಚಿವರು ಆಗ್ರಹ ಪಡಿಸಿದ್ರು. ಆದ್ರೆ ಯಾವುದೂ ಕೂಡ ಈಡೇರ್ಲಿಲ್ಲ. ಆದ್ರೆ ಈಗ ಮತ್ತೆ ಸಿಎಂ ಹಾಗೂ ಡಿಸಿಎಂ ನಡುವೆ ಪವರ್ ಶೇರಿಂಗ್ ವಿಚಾರ ಮತ್ತೆ ತಾರಕಕ್ಕೇರ್ತಾ ಇದೆ. ತಮ್ಮ ನಾಯಕರ ಪರ ಬ್ಯಾಟಿಂಗ್ ಆಗ್ತಾ ಇದೆ. ಹಾಗಾಗಿ ಇದಕ್ಕೆಲ್ಲ ಫುಲ್ ಸ್ಟಾಪ್ ಆಗ್ಬೇಕು ಅನ್ನೋದು ಕೂಡ ಹೈಕಮಾಂಡ್ ನಾಯಕರು ಚಿಂತನೆಯಲ್ಲಿ ಇದ್ದಾರಾ ಎಂಬ ಪ್ರಶ್ನೆ ಕೂಡ ಶುರುವಾಗಿರೋಂಥದ್ದು. ಇದೆಲ್ಲಕ್ಕೂ ಕೂಡ ಸ್ಪಷ್ಟನೆ ಕೊಡುವಂತೆ ಒಂದು ಕಡೆ ಬಜೆಟ್ ಮಂಡನೆ ಸಿದ್ಧತೆ ನಡೀತಾ ಇದೆ. ಆ ಬಜೆಟ್ ಸಿದ್ಧತೆಗೆ
ಇವತ್ತು DCM DK ಶಿವಕುಮಾರ್ ಕೂಡ ಹಾಜರಾಗಬೇಕಿತ್ತು. ಯಾಕೆಂದ್ರೆ ಇವತ್ತು ಜಲಸಂಪನ್ಮೂಲ ಖಾತೆಯ ಒಂದು ಮೀಟಿಂಗ್ ಇತ್ತು. ಮೀಟಿಂಗಿಗೆ DCM DK ಶಿವಕುಮಾರ್ ಹಾಜರಾಗಬೇಕಿತ್ತು. ಆದ್ರೆ ಈ ಎಲ್ಲಾ ನಡೀತಾ ಇರಬೇಕು, ಸಭೆಗಳು ನಡೀತಾ ಇರ್ಬೇಕಾದ್ರೆ ದೆಹಲಿಗೆ ಹೋಗ್ತಾ ಇರೋದು ಯಾಕೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಯಾಕೆಂದ್ರೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾದಂತ ಸಂದರ್ಭದಲ್ಲಿ ಮತ್ತೆ ಅವರ ಮುಂದೆ ಪವರ್ ಶೇರಿಂಗ್ ವಿಚಾರವನ್ನ ಮುಂದಿಡ್ತಾರೆ. ಒಂದು ಸ್ಪಷ್ಟತೆ ಕೊಡಿ, ಇಲ್ಲ ಅಥವಾ ಆಗುತ್ತೆ ಎಂಬ ವಿಚಾರವನ್ನ ಹೇಳಿ, ಅಂದ್ರೆ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟನೆ ಕೊಡಬೇಕು ಅನ್ನೋದು ಕೂಡ DCM ಈ ಹಿಂದೆ ಹಲವು ಬಾರಿ ಹೈಕಮಾಂಡ್ ನಾಯಕರ ಭೇಟಿಗೆ ತೆರಳಿದ್ದಾಗಲೂ ಕೂಡ ಇದೇ ಬೇಡಿಕೆಯನ್ನ ಮುಂದೆ ಇಟ್ಟಿದ್ರು. ಹಾಗಾಗಿ ಈಗಲೂ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾದಂತ ಸಂದರ್ಭದಲ್ಲಿ ಇದೇ ಅಭಿಪ್ರಾಯವನ್ನು ಮುಂದಿಡುವ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗಾಗಿ DCM DK ಶಿವಕುಮಾರ್ ಅವರ ಒಂದು ಪ್ರವಾಸ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಬಜೆಟ್ಗೆ ಸಿದ್ಧತೆಗಳು ಒಂದು ಕಡೆ. ಹಾಗಾಗಿ ಈ ಬಜೆಟ್ಗೆ ಸಂಬಂಧಪಟ್ಟಂತೆ ಬಜೆಟ್ ನಡುವೆ ಸಿಎಂಗೆ ಇನ್ನಷ್ಟು ಟೆನ್ಷನ್ ಜಾಸ್ತಿ ಆಗುತ್ತಾ ಅಥವಾ ಬಡಬಡಿದಾಟಕ್ಕೆ ಇನ್ನಷ್ಟು ವೇದಿಕೆ ಸೃಷ್ಟಿ ಆಗುತ್ತಾ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ನೀತಿ. ಥ್ಯಾಂಕ್ ಯು ಸ್ವಾಮಿ ತಮ್ಮ ಡೀಟೇಲ್ಸ್ಗೆ.